ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿನ್ನೆ ನಡೆದಂಥ ಪ್ರೆಸ್ ಮೀಟ್ನಲ್ಲಿ ಮಾನ್ಯ CR ಉಮೇಶ್ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಂಥವರು SR ಗೌಡ್ರ ಬಗ್ಗೆ ಮಾತಾಡಿದ್ದಾರೆ. ಸತತವಾಗಿ 3 ಬಾರಿ ಸುಮಾರು 15ರಿಂದ 20 ವರ್ಷಗಳ ಶಿರಾ ತಾಲೂಕಿನ ರೈತರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಶಿರಾ ತಾಲೂಕಲ್ಲಿ ಯಾರಾನ ರಾಜಕಾರಣಿ ಇದ್ರೆ ಅದು SR ಗೌಡ್ರಾಗಿರ್ತಾರೆ. ಇವ್ರ ಬಗ್ಗೆ ಒಂದು ಆಪಾದನೆ ಮಾಡಿರ್ತಾರೆ. ಆ ವಿಚಾರವಾಗಿ COD ತನಿಖೆ, CBI ತನಿಖೆ, ಇನ್ನೂ ಯಾವ್ದನ್ನ ತನಿಖೆ ಸಂಸ್ಥೆಗಳಿದ್ರೆ ಆ ತನಿಖೆ ಸಂಸ್ಥೆಗಳಿಗೆ ನಾವು ರೆಡಿ ಇದ್ದೀವಿ. ನೀವು ಇದು ಓಪನ್ ಸವಾಲ್, ಆ ತನಿಖೆ ಆಗಲೇಬೇಕು. ಸತ್ಯತೆಗಳು ಶಿರಾ ತಾಲೂಕಿನ ಎಲ್ಲ ಜನತೆಗಳು ಗೊತ್ತಾಗಬೇಕು. ತನಿಖೆಯಿಂದ ತನಿಖೆ ಆಗೋವರೆಗೂ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ CR ಉಮೇಶ್ ಅವರೇ, ಇಷ್ಟು ದಿವಸ ಇಲ್ಲಿದ್ದೆ ನೀವು, ಚುನಾವಣೆ ನಡೆದು ರಿಸಲ್ಟ್ ಬಂದು ಸುಮಾರು ದಿವಸ ಆದ್ಮೇಲೆ ಇವ್ರ ಜೊತೆ ಸೇರ್ಕೊಂಡು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದೀರಾ. ಮಾನ್ಯ CR ಉಮೇಶ್ ಅವರೇ, ಇದಕ್ಕೆ ಉತ್ತರ ಕೊಡಲೇಬೇಕು ನೀವು. ಇವರು DCC ಬ್ಯಾಂಕಲ್ಲಿ ಏನೊಂದು ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾರೆ. ಇವರೆಲ್ಲ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ ಎಲ್ಲರೂ ಶಿರಾ ತಾಲೂಕಲ್ಲಿ? ಕೆಲವರಿಗೆ ಮಾತ್ರ ಡೆಪಾಸಿಟ್ ಮಾಡ್ರಿ ಅಂತ ಹೇಳ್ತಾರಲ್ಲ, ಇವರೆಷ್ಟು ಡೆಪಾಸಿಟ್ ಮಾಡಿದ್ದಾರೆ? ಡೆಪಾಸಿಟ್ ಮಾಡೋದು ಹೋಗ್ಲಿ, ತಾಂಡಿರೋ ಸಾಲ ಕಟ್ಟಿಲ್ಲ ಇವರು DCC ಬ್ಯಾಂಕಲ್ಲಿ. ಇಷ್ಟು ಹೇಳ್ತಾ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕಾರ. ನಿನ್ನೆ ಪ್ರೆಸ್ ಮೀಟ್ ಮಾಡಿದಂತ GN ಮೂರ್ತಿ ಅವರು, CR ಉಮೇಶ್ ಅಣ್ಣವರು, ಮತ್ತೆ DCC ಬ್ಯಾಂಕ್ ನೂತನ ಡೈರೆಕ್ಟರ್ ಆದ ರವಿ ಅವರು ಒಂದೆರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸತ್ಯಪ್ರಕಾಶ್ ಅವರು ಮತ್ತೆ SR ಗೌಡ್ರು, ನೀವು ನಿಮ್ ಸೊಸೈಟಿನಲ್ಲಿ ಎಷ್ಟೆಷ್ಟು ಡೆಪಾಸಿಟ್ ಇಟ್ಟಿದ್ದೀರಾ ಅಂತ ಕೇಳಿದ್ದಾರೆ. ಮೂರ್ತಿ ಅವರೇ, ನೀವು ನಿಮ್ ಸೊಸೈಟಿಲಿ, ಹೊಸಳ್ಳಿ ಸೊಸೈಟಿಯಲ್ಲಿ ನೀವು ಎಷ್ಟು ಡೆಪಾಸಿಟ್ ಇಟ್ಟಿದ್ದೀರಾ? ನಾಳೆ ನಮ್ಮೆಲ್ಲ ಸಮೂಹ ಬಳಗ ನಿಮ್ ಸೊಸೈಟಿಗೆ ಬರ್ತೈತೆ. ನೀವ್ ಎಷ್ಟು ಡೆಪಾಸಿಟ್ ಇಟ್ಟಿದ್ದೀರಾ? ನೀವ್ ಯಾರ್ಯಾರಿಗೆ ಲೋನ್ ಕೊಡ್ಸಿದ್ದೀರಾ? ನಿಮ್ಮ ಫಾಲೋವರ್ಸ್ಗೆ ಕೊಡ್ಸಿದಿರಾ, ಇಲ್ಲ ಸಾಮಾನ್ಯ ರೈತರಿಗೆ ಕೊಡ್ಸಿದಿರಾ ಅನ್ನೋದನ್ನ ಬಂದು ನಾಳೆ ನೀವು ಹೇಳಲೇಬೇಕು. ಮತ್ತೆ ಹಾಗೇನೆ ಸತ್ಯಪ್ರಕಾಶ್ ಅವ್ರನ್ನ ನೀವೊಬ್ಬ ಗೂಂಡಾಗಿರಿ ಮಾಡ್ತಾ ಇದ್ದೀರಾ ಅಂತ ಹೇಳಿದಿರಾ. ಗೂಂಡಾಗಿರಿ ಅಂದ್ರೆ ಏನ್ GN ಮೂರ್ತಿ ಅವರೇ? ಅದನ್ನ ನೀವು ಫಸ್ಟ್ ಪದ ತಿಳ್ಕೊಂಡಿದ್ದೀರಾ, ಗೂಂಡಾಗಿರಿ ಅಂದ್ರೆ ಏನು ಅಂತ? ನೀವು ಮಾಡ್ತಾ ಇರಬೇಕು ಮೋಸ್ಟ್ಲಿ, ಅದಕ್ಕೆ ನೀವು ಅದನ್ನ ಆ ಪದ ಬಳಸ್ತಾ ಇರೋದು. ಸತ್ಯಪ್ರಕಾಶ್ ಅವರು ಎಷ್ಟು ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತ ಮನೇಲಿ ಬಂದು ನೋಡ್ರಿ. ಡೈಲಿ ನಿಮ್ಮೂರಾಗ ಯಾರ ನಿನ್ ಮನೆ ಮುಂದಕ್ಕೆ ಯಾರನ್ನ ಒಬ್ರು ಬರ್ತಾರೆ ಅಂದ್ರೆ GN ಮೂರ್ತಿ ಅವರೇ, ಬರ್ತೀವಿ ನಾಳೆ ನಿಮ್ಮ ಸೊಸೈಟಿಗೆ ಬರ್ತೀವಿ, ಹೊಸಳ್ಳಿ ಸೊಸೈಟಿಗೆ ಬರ್ತೀವಿ, ನೋಡ್ತೀವಿ ನಿನ್ ಡೆಪಾಸಿಟ್ ಎಷ್ಟಿದೆ. ನೀನ್ ಎಷ್ಟು ಡೆಪಾಸಿಟ್ ಇರ್ತೀಯೋ ಅಷ್ಟು ಡೆಪಾಸಿಟ್ 1 ರೂಪಾಯಿನಾದ್ರೂ ಜಾಸ್ತಿ ನಾ ಸತ್ಯಪ್ರಕಾಶ್ ಅವರು ಮತ್ತು SR ಗೌಡ್ರು ಕಾಳಾಪುರ ಸೊಸೈಟಿಲಿ SR ಗೌಡ್ರು ಇಡ್ತಾರೆ, ಬೂನಹಳ್ಳಿ ಸೊಸೈಟಿಲಿ ಸತ್ಯಪ್ರಕಾಶ್ ಇಡ್ತಾರೆ. ಅದಕ್ಕೆ ನೀನು ಪಂಥಾಹ್ವಾನಕ್ಕೆ ರೆಡಿ ಇರೋ, ನಾಳೆ ನಿಮ್ಮ ಸೊಸೈಟಿಗೆ ಬರ್ತೀವಿ ನಾವು. ಏನು ಮೊನ್ನೆ ನಡೆದಂಥ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಏನು ನಮ್ಮ DCC ಬ್ಯಾಂಕ್ ಚುನಾವಣೆ ನಡೆದ ಏನು ನಮ್ಮ ಪರಾಜಿತ ಅಭ್ಯರ್ಥಿ ಆದಂಥ SR ಗೌಡ್ರು ಕೆಲ ಮತದಾರರಿಗೆ ಶುಭ ಕೋರಕ್ಕೆ ಒಂದು ಪ್ರೆಸ್ ಮೀಟ್ ಕರೆದಂಥ ಸಂದರ್ಭದಲ್ಲಿ ಒಬ್ಬ ಪರಾಜಿತ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿ ಅವರು ಚುನಾವಣೆ ವೈಖರಿ ಬಗ್ಗೆ ಮಾತಾಡೋದು ಸಂವಿಧಾನದ ಅಡಿಯಲ್ಲಿ ಮತ್ತು ಈ ಒಕ್ಕೂಟದ ಅಡಿಯಲ್ಲಿ ಮಾತಾಡೋದಕ್ಕೆ ಎಲ್ಲರಿಗೂ ಅರ್ಹತೆ ಇದೆ. ಅವರು ಏನು ಚುನಾವಣೆ ಯಾರ ಅಣತಿಯಂತೆ ನಡೆದು ಬಂತು, ಸುಮಾರು 29 ಏನು ಸೊಸೈಟಿ VSSN ಸಂಘಗಳಲ್ಲಿ 4 ಜನ ಮಾತ್ರ ಎಲೆಕ್ಷನ್ಗೆ ಕಾಂಟ್ಯಾಕ್ಟ್ ಮಾಡೋದು ಮತ್ತು ಕಾಂಟೆಸ್ಟ್ ಮಾಡೋದು, ಮತ್ತು ಅವರು ಸೂಚಕರಾಗಿ ಆಯ್ಕೆ ಆಗಕ್ಕೆ ಅದರಲ್ಲಿ SR ಗೌಡ್ರೊಬ್ರು, ಉಗ್ರಪ್ಪ ಒಬ್ಬರು, ಈಗೇನು ಮೊನ್ನೆ ಆಯ್ಕೆ ಆಗಿದ್ದಾರಲ್ಲ ರವಿಕುಮಾರ್ ಒಬ್ಬರು, ಮತ್ತು ಶಶಿಧರ್ ಅಂತ ಒಬ್ರು ಹುಣಸೆಹಳ್ಳಿನವರು. ಇನ್ನು 25 ಸೊಸೈಟಿಗಳಲ್ಲಿ ಖಾಲಿ ಮತದಾರರಾಗಂತ ಖಾಲಿ ಅವ್ರೇನು ವೋಟ್ ಹಾಕೋದಕ್ಕೆ ಮಾತ್ರ ಅರ್ಹತೆ ಇರೋ ಥರ ಮಾಡಿದ್ದಾರೆ. ಅಂದರೆ ಯಾವ ಅಣತೆಯಲ್ಲಿ ಇದು ಯಾರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇದೆ ಅನ್ನೋ ಒಂದು ವಿವರ ಕೊಡೋದ್ರೊಳಗಾಗಿ ಅವರು ಒಬ್ಬ ಪರಾಜಿತ ಅಭ್ಯರ್ಥಿ ವಿರೋಧ ಆಡಳಿತ ಪಕ್ಷದ ಪರ ಮಾತಾಡೋದು ಸಹಜ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾಕೆ ಮಾತಾಡಬಾರ್ದು? ಆದರೆ ಈಗ ರಾಜಣ್ಣರು ಅದೊಂದು ಆಲದ ಮರ ಇದ್ದಂಗೆ. ಈ DCC ಬ್ಯಾಂಕ್ ಕಟ್ಟಿ ಬೆಳೆಸಿದ್ದಾರೆ, ಅವರು ಅಧಿಕಾರ ಅನುಭವಿಸಿದ್ದಾರೆ, ಸಾರ್ವಜನಿಕರಿಗೆ ಎಲ್ಲ ವರ್ಗದವ್ರಿಗೂ ಸಹಾಯ ಮಾಡಿದ್ದಾರೆ, ಅವ್ರ ಬಗ್ಗೆ ಯಾರೇನು ಮಾತಾಡಿಲ್ಲ. ಆದರೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾಗ ರವಿಕುಮಾರ್ ಸಹ ಸೌಜನ್ಯ ರೀತಿಯಲ್ಲಿ ಮಾತಾಡಿದ್ದಾರೆ. ನಾವು ಅವ್ರು ಗೆದ್ದಿದ್ದಾರೆ, ನಾವು ಅವ್ರಿಗೆ ಶುಭಾಶಯ ಕೋರೋಣ. ಆದರೆ ಇವ್ರ ಇಬ್ಬರ ಆರ್ಭಟ ಯಾವ ಮಟ್ಟಕ್ಕಿತ್ತು ಅಂದರೆ, ಆ ಮಾನ್ಯ ಏನು ನಮ್ಮ ಡೈರಿ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂಥ CR ಉಮೇಶ್ ಅವ್ರು ಮಾತಾಡ್ತಾರೆ. ಅವ್ರ ಮಾತುಗಳು ಕೇಳ್ತಾ ಇದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಗ್ತೈತೆ. ಸುಮಾರು ಹಾಲು ಒಕ್ಕೂಟದ ಚುನಾವಣೆ ನಡೆಯೋದಕ್ಕಿಂತ 2 ತಿಂಗಳು ಮುಂಚೆ ಯಾವ್ಯಾವ ಸೊಸೈಟಿಗೆ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ, ಯಾವ್ಯಾವ ಅಮಿಷ ಹೊಟ್ಟಿದ್ದಾರೆ ಎಲ್ಲ ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದೆ.
ಆಯ್ತು ಸೀಗ್ಲಹಳ್ಳಿ ಡೈರಿ, ಯಾಕಂದ್ರೆ SR ಗೌಡ್ರ ಜೊತೆಲಿ ನಾನು ಸಹ ಚುನಾವಣೆ ಸಂದರ್ಭದಲ್ಲಿ ಹೋದಂಥ ಟೈಮಲ್ಲಿ ನಮಗೂ ಕೆಲವು ಮಾಹಿತಿ ಇರೋದ್ರಿಂದ ನಾವು ಮಾತಾಡ್ತೀವಿ. ಭೂತಂಪುಂಗುಡಿದು ಏನು ವ್ಯವಸ್ಥೆ ಆಗಿದೆ, ಅಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಏನು ಮತ್ತೆ ಆ ಒಂದು ಸಂಘದಿಂದ ಏನು ಮಾಡಬೇಕು, ಏನು ರಿಕವರಿ ಆಗಬೇಕು ಬಗ್ಗೆ ಎಲ್ಲ ಮಾಡಿದ್ದಾರೆ. ಎಲ್ಲೋ ಒಬ್ರು ಮಾಡೋ ಲೋಪದೋಷ ಒಬ್ಬ ಡೈರೆಕ್ಟ್ರು ಅದಕ್ಕೆ ಇದಾಗ್ತಾರ? ಆಯ್ತು ಸ್ವಾಮಿ, ನೀವು DCC ಬ್ಯಾಂಕಲ್ಲಿ DCC ಬ್ಯಾಂಕಲ್ಲಿ ಸತ್ತೋದರ ಹೆಸರಿಗೆ ಹಣ ಡ್ರಾ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಿ ನೀನು ಕೇಳಿ. ಆಯ್ತು ಕೇಳಿ ನೀವು. ಆಯ್ತು, ನೀವು ಚುನಾವಣೆಗೆ ಮುಂಚೆ ಇದೆಲ್ಲ ಅವ್ಯವಹಾರ ಗೊತ್ತಿತ್ತಲ್ಲ, ಕರಿಬೇಕಾಯ್ತು. ಈ ತರ ಅವ್ಯವಹಾರ ಮಾಡಿದರೆ ನನ್ನ ಜಯಶೀಲರನ್ನಾಗಿ ಮಾಡ್ರಿ, ನನಗೆ ಓಟ್ ಕೊಡಿ, SR ಗೌಡ್ರು ಈ ತರ ಮಾಡಿದಾರಂತ ಹೇಳ್ಬೇಕಾಯ್ತು. ಸುಮಾರು 35 ಇದ್ದಂತ ಡೈರಿಗಳನ್ನ ಇವತ್ತು 135 140 ಡೈರಿ ಮಾಡಿ, ಸುಮಾರು 80ರಿಂದ 90 ಹೊಸ ಕಟ್ಟಡಗಳನ್ನು ಮಾಡಿ, ಅಹಿಂದ ವರ್ಗದವರಾಗ್ಲಿ, ದಲಿತರಾಗ್ಲಿ, ಹಿಂದುಳಿದವ್ರಿಗೆ ಎಲ್ಲಾರ್ಗೂ ಸಹ ಈ ಸಿಟಿನಲ್ಲಿ ಎಲ್ಲಾರ್ಗು ಸಹ ಜಾತಿವಾರ ಪ್ರಕಾರ ಒಂದೊಂದು ಪಾರ್ಲರ್ ಮಾಡಿಕೊಟ್ಟಿದ್ದಾರೆ. ಅವ್ರ ಕೈಲಾದಂತ ಸಹಾಯ ಮಾಡಿದ್ದಾರೆ. ಅವ್ರ ಕೊಡುಗೆ ಏನಿದೆ ಅಂತ ಕೇಳಿದ್ದಾರೆ. ಅವರೊಬ್ಬ ಇಲ್ಲಿ ಡೈರೆಕ್ಟರ್ ಆಗಿ ಇಡೀ ಒಂದು ತಿಂಗಳಿಗೆ DCC ಬ್ಯಾಂಕಲ್ಲಿ ಹಾಲು ಒಕ್ಕೂಟದಿಂದ ಸುಮಾರು 200ರಿಂದ 300 ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ. ಏನೋ ಈ ಹಾಲು ಒಕ್ಕೂಟದಿಂದ DCC ಬ್ಯಾಂಕಿಗೆ. ಮತ್ತೆ ಸುಮಾರು 137 ಕೋಟಿ ಈ 5 ವರ್ಷದಿಂದ ಡೆಪಾಸಿಟ್ ಇಟ್ಟಿದ್ದಾರೆ. ಆ ಹಣನೇ ತಾನೇ ನೀವು ರೈತರಿಗೆ ಕೊಡೋದು. ಅವರು ಡೆಪಾಸಿಟ್ ಇಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡಿದ್ರಲ್ಲ, ವಿಚಾರ ಹೇಳ್ತೀವಿ. ಯಾರು ತಾನು ಸ್ವಂತ ಮನೆಯಿಂದ ತಂದು ಡೆಪಾಸಿಟ್ ಇಟ್ಟು ಒಂದು ಬ್ಯಾಂಕ್ ನಡ್ಸಕ್ ಆಗೋದಿಲ್ಲ. ಸರ್ಕಾರ ಕೊಡ್ತೈತೆ, ಜನಸಾಮಾನ್ಯರು ಡೆಪಾಸಿಟ್ ಇಡ್ತಾರೆ. ಆ ಹಣನ ಸದುಪಯೋಗ ಪಡಿಸ್ಕೊಂಡು ರೈತರಿಗೆ, ಜನಸಾಮಾನ್ಯರಿಗೆ ಇದು ಒಂದು ತಾಯಿ ಬೇರಿದ್ದಂಗೆ. ಯಾವುದು VSSN ಇರ್ಬೋದು, ಹಾಲು ಒಕ್ಕೂಟದ ಸಂಘಗಳಿರ್ಬೋದು, ಇದೆಲ್ಲ ಜನಸಾಮಾನ್ಯರಿಗೆ ಒಂದು ಅನುಕೂಲಕರ ಮಾಡೋಂಥ ಒಂದು ಸಂಘಗಳು, ಒಕ್ಕೂಟಗಳು ಇರ್ಬೋದು. ಆದರೆ ನೀವು ಮಾತಾಡೋ ರೀತಿ ಏನಿದೆ, ಏನು ಆರ್ಭಟ, ಇದೆಲ್ಲ ಏನಾಗೋದಿಲ್ಲ. ರಾಜಕಾರಣದಲ್ಲಿ ಎಲ್ಲರೂ ವಿಶ್ವಾಸ ಪ್ರೀತಿಯಿಂದ ನಾವು ರಾಜಕಾರಣ ಮಾಡಬೇಕು. ತೇಜೋವಧೆ ಮಾಡೋದಕ್ಕೆ ಅದು ಒಂದು 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 ರೀತಿ ನೀತಿ ಇರುತ್ತೆ. SR ಗೌಡ್ರು 50-50 ಅಂತಾರೆ. ಅದ್ಯಾವುದೋ ಒಂದು ಇಕ್ಕೊಂಡಿದ್ದಾರೆ ರೈತರ ಮನೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಬೇರೆ ನೀವೆಲ್ಲ ಇದೇ ತರ ಮಾಡ್ತೀರಾ? ನೀವಿರೋ ಅಂತ ಆಯ್ಕೆ ಆಗಿರೋ ಅಂತ ಸಂಸ್ಥೆಗಳಲ್ಲಿ ಕೆಲವೆಲ್ಲ ಕಮಿಷನ್ಗಳು ನೀವು ಇದೇ ತರ ಮಾಡ್ತೀರಾ? ಮಾತಾಡೋದ್ರಲ್ಲಿ ಒಂದು ಗೌರವ ಇರಬೇಕು, ಒಂದು ಘನತೆ ಇರಬೇಕು. ನಾವು ಇನ್ನೊಬ್ಬನ ವಿರೋಧ ಮಾಡ್ಬೇಕಂದಾಗ 4 ಜನ ಒಪ್ಪ ತರ ಮಾತಾಡ್ಬೇಕು. ನೀರಿಂದು ಇದನ್ನ ಮಾಡ್ತಾರೆ, 30,000 ರೂಪಾಯಿ ಕೊಡಿ. SR ಗೌಡ್ರೇನು ದೊಡ್ಡರಲ್ಲ, ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. CODಗೆ ಏನ್ರಿ, SIT ಕೊಡಿ, CBI ಕೊಡಿ. ತಪ್ಪು ಮಾಡಿದ್ರೆ ಎಲ್ಲರೂ ತಪ್ಪೆ. ಕಾನೂನಿನ ವ್ಯವಸ್ಥೆಯಲ್ಲಿ ತಪ್ಪೆ. ಅವ್ರು ಯಾವ್ದು ಕಮಿಷನ್ ತಗೊಂಡಿದ್ದಾರೆ ರೈತರ ಸಂಪರ್ಕ, ಇಲ್ಲಿ ಯಾರೋ ರೈತರ ಮನೆಯಲ್ಲಿ ಮಾಹಿತಿ ಕೊಡಿ, ನೀವು ಅಪ್ಡೇಟ್ ಕೊಡಿ, ಅವ್ರ ಮೇಲೆ ಕೇಸ್ ಮಾಡಿ. ಅವ್ರು ಎದುರ್ಸಕ್ ಹೋರಾಟ ಮಾಡಕ್ ತಯಾರಿದ್ದಾರೆ. ಸುಮ್ಮನೆ ಇಲ್ಲದ ತನ್ನ ಬಾಯಿ ಚಪ್ಪಲಕ್ಕೋಸ್ಕರನ ಅವಹೇಳನಕಾರಿ ಮಾತುಗಳು ಆಡೋದು, ಕಚಡ ಅನ್ನೋದು, ಗೋಮುಖ ವ್ಯಾಘ್ರ ಅನ್ನೋದು, ಅವೆಲ್ಲ ಏನು ಪದ ಬಳಕೆ, ಇದು ಶೋಭೆ ತರೋದಿಲ್ಲ. ದಯವಿಟ್ಟು ನೀವೇನೇ ಸೋಲು ಗೆಲುವು ಎಲ್ಲರಿಗೂ ಸಹಜ. ದಯವಿಟ್ಟು ಮುಂದೆ ಒಂದು ವಿಶ್ವಾಸಭರಿತವಾದಂಥ ರಾಜಕಾರಣ ಮಾಡ್ರಿ. ಎಲ್ಲರೂ ಸೋಲು ಗೆಲುವು ಸಾಮಾನ್ಯ, ಸೋತಾಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಟೀಕೆಗಳು ಮಾಡೋ ಸಹಜ. ಅದನ್ನ ಆಡಳಿತ ಪಕ್ಷದವ್ರು ನೀವು ಸಹಿಸ್ಕೊಂಡು ಹೋಗ್ಬೇಕು. ನೀವು ಮಾಡೋ ಅಂತ ಈ ವಿಚಾರನ ಅವ್ರು ಹೇಳ್ತಾರೆ, ಅದ್ರಲ್ಲಿ ತಪ್ಪೇನಿದೆ? ಹಾಗಾಗಿ ದಯವಿಟ್ಟು ಇದು ಒಳ್ಳೆ ಶೋಭೆ ತರ ಅಂತದಲ್ಲ. ದಯವಿಟ್ಟು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಏನು ಪಾತ್ರಧಾರ ಇದ್ದಂಗೆ. ದಯವಿಟ್ಟು ಯಾರ ಬಗ್ಗೆನೇ ಆಗ್ಲಿ ಕೀಳಾಗಿ ಮಾತಾಡೋದೇ ಆಗ್ಲಿ, ಮತ್ತೊಂದು ಮಾಡೋದೇ ಆಗ್ಲಿ, ದಯವಿಟ್ಟು ಯಾರು ಮಾಡಬೇಡ್ರಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ.